ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ. ಇವತ್ತಿನ ದಿವಸ ನಾನು ಮುಟ್ಟಿನ ಸಮಯದಲ್ಲಿ ಪೀರಿಯಡ್ಸ್ ಟೈಮಿನಲ್ಲಿ ಹೆಣ್ಣು ಮಕ್ಕಳು ಯೋಗ ಮಾಡಬಹುದಾ, ಯಾವುದೆಲ್ಲ ಆಸನಗಳನ್ನು ಮಾಡಬಹುದು, ಹಾಗೆ ಯಾವುದೆಲ್ಲ ಆಸನಗಳನ್ನು ಮಾಡಬಾರ್ದು ಎನ್ನುವಂತಹ ಬಗ್ಗೆ ಒಂದೆರಡಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೇನೆ. ಈ ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚಾಗಿ ಹೆಣ್ಮಕ್ಕಳು ಯೋಗ ಮಾಡದೆ ಕುತ್ಕೊಳ್ಳುವಂಥದ್ದು ಇದೆ. ಹೊಟ್ಟೆ ನೋವು, ನನಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಬ್ಲೀಡಿಂಗ್ ಜಾಸ್ತಿ ಇದೆ, ನನಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಕುತ್ಕೊಳ್ಳುವಂಥದ್ದಿದೆ. ಈ ಸಮಯಕ್ಕೆ ನೀವು ರೆಸ್ಟ್ ತಗೊಳ್ಬೇಕಾಗಿ ಏನಿಲ್ಲ. ಈ ಮುಟ್ಟಿನ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವನ್ನು, ಹಾಗೆ ಬ್ಲೀಡಿಂಗ್ ಹೆಚ್ಚು ಕಮ್ಮಿ ಇಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಇಂಥದ್ದೆಲ್ಲ ನಾನೊಂದು ಕೆಲವಷ್ಟು ಆಸನಗಳನ್ನು ತಿಳಿಸಿಕೊಡ್ತೇನೆ. ಈ ಆಸನಗಳನ್ನು ನೀವು ಮಾಡಿಕೊಂಡು ಹೋಗ್ಬೋದು ಮುಟ್ಟಿನ ಸಮಯದಲ್ಲಿ. ಶುರುವಿಗೆ ಈ ಲೂಸಿಂಗ್ ಎಕ್ಸರ್ಸೈಸ್ ಅನ್ನು ಮಾಡಿಕೊಳ್ಬಹುದು. ಏನಂದ್ರೆ ಕೈಯನ್ನು ಮೇಲಕ್ಕೆ ಎತ್ತಿ ಉಸಿರು ತುಂಬಿಕೊಳ್ತಾ ಮೇಲಕ್ಕೆ ಎತ್ತದು, ಉಸಿರು ಹೊರಗೆ ಹಾಕ್ತಾ ಹಾಗೆ ಕೆಳಗೆ ತರೋದು, ಹಾಗೆ ಕೈ ಮುಂದಿನಿಂದ ಕೆಲವೊಂದಷ್ಟು ಶರೀರ ಸಂಚಲನಗಳನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಮಾಡಿಕೊಳ್ಬಹುದು. ನೋಡಿ, ನನ್ನ ಚಾನಲ್ ಅಲ್ಲಿ ಇದೆ, ನೋಡಿಕೊಳ್ಳಿ ಒಮ್ಮೆ. ಅಂತಹ ಲೂಸಿಂಗ್ ಎಕ್ಸರ್ಸೈಸ್ ಮಾಡಿಕೊಳ್ಬಹುದು. ಮತ್ತೆ ಸೂರ್ಯ ನಮಸ್ಕಾರನು ಪರವಾಗಿಲ್ಲ. ಬ್ಯಾಕ್ ಬೆಂಡಿಂಗ್ ಆಗುವಂತ ಸೂರ್ಯ ನಮಸ್ಕಾರದಲ್ಲಿ ಸ್ವಲ್ಪ ಬ್ಯಾಕ್ ಬೆಂಡಿಂಗ್ ಮಾಡುವಂತದ್ದಿದೆ. ಆ ಬ್ಯಾಕ್ ಬೆಂಡಿಂಗ್ ಅನ್ನು ಮಾಡೋದು ಬೇಡ. ಸೂರ್ಯ ನಮಸ್ಕಾರವನ್ನು ಸಹ ಮಾಡಿಕೊಳ್ಬಹುದು. ಮತ್ತೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ಹೊತ್ತು ಕುಂಭಕದಲ್ಲಿರುವಂತಹ ಆಸನಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಕುಂಭಕದಲ್ಲಿ ಜಾಸ್ತಿ ಹೊತ್ತು ಇರುವಂತಹ ಆಸನಗಳು ಯಾವುದೂ ಬೇಡ. ಸೂರ್ಯ ನಮಸ್ಕಾರದಲ್ಲಿ ಕುಂಭಕ ಇದೆ, ಜಸ್ಟ್ ಕುಂಭಕ ಮಾಡಿ ಮೇಲಕ್ಕೆ ಬರುವಂತದ್ದಿದೆ, ಅದಾದ್ರೂ ಪರವಾಗಿಲ್ಲ. ಜಾಸ್ತಿ ಹೊತ್ತು ಕುಂಭಕದಲ್ಲಿ ಇರೋದು ಬೇಡ. ಈಗಾಗಾದ್ರೆ ಮೊದಲನೆಯದಾಗಿ ಯಾವ ಆಸನ ಅಂತ ಹೇಳಿ ಹೇಳಿಕೊಡ್ತೇನೆ. ಜಾನು ಶೀರ್ಷಾಸನ ಮಾಡಿ ತೋರಿಸ್ತೇನೆ ಒಮ್ಮೆ. ಈಗ ಕಾಲುಗಳೆರಡು ನೇರವಾಗಿಟ್ಟು ಸಮತಲ ಸ್ಥಿತಿಗೆ ಬಂದು ಬಲಗಾಲನ್ನು ಮಡಚಿ ಹಾಗೆ ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ ಹಸ್ತದಿಂದ ಪಾದ ಹಿಡ್ಕೊಳ್ಳಿ. ಒಮ್ಮೆ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಹಾಕ್ತಾ ಹಾಗೆ ಮುಂದಕ್ಕೆ ಬಾಗಿ ನಿಮ್ಮ ಕೈಯ ಗಂಟನ್ನು ನೆಲಕ್ಕೆ ತಾಗಿಸಿ, ಹಾಗೆ ಹಣೆಯ ಭಾಗವನ್ನು ಮಂಡಿಗೆ ತಾಗಿಸಿ ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮಾಡ್ತಾ ಹಸ್ತ ಕೆಳಗೆ. ಜಾನು ಶೀರ್ಷಾಸನದಲ್ಲಿ ಪಾದ ಮಾತ್ರ ನೇರವಾಗಿ ಇಟ್ಟುಕೊಳ್ಬೇಕು. ಈ ಬಲಗಾಲಿ ಸ್ವಲ್ಪ ದೂರದಲ್ಲಿ ಇಟ್ಟುಕೊಳ್ಬೇಕು, ಈ ತೊಡೆಯಿಂದ ಸ್ವಲ್ಪ ದೂರದಲ್ಲಿ ಇರ್ಬೇಕು. ಎಡಗಾಲು ನೇರವಾಗಿ ಇಟ್ಟುಕೊಳ್ಬೇಕು, ಅಡ್ಡ ಬಿದ್ದಿರ್ಲಿಕ್ಕಿಲ್ಲ. ಕಾಲನ್ನು ನೇರ ಎಳೆದಿಟ್ಟುಕೊಳ್ಬೇಕು. ಹೊಟ್ಟೆಯನ್ನು ಚೆನ್ನಾಗಿ ಒಳಗೆ ಎಳ್ಕೊಂಡು ಮುಂದಕ್ಕೆ ಬಾಗುವಂಥದ್ದು. ಇದೇ ರೀತಿ ಒಂದು ಸೈಡ್ ಮಾಡಿದ ನಂತರ ಮತ್ತೊಂದು ಸೈಡು ಮಾಡಿಕೊಳ್ಳಿ. ಹಾಗೆ ಜಾನು ಶೀರ್ಷಾಸನ ಆದ ನಂತರ ನೆಕ್ಸ್ಟ್ ಪಶ್ಚಿಮೋತ್ತಾನಾಸನ. ಪಾದ ಎರಡು ಸೇರಿಸಿ ಪಾದ ನೇರವಾಗಿರ್ಲಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ಹಾಗೆ ರೇಚಕ ಮುಂದಕ್ಕೆ ಬಾಗಿ ಪಾದದ ಹೆಬ್ಬೆರಡನ್ನು ಇಟ್ಕೊಳ್ಳಿ. ಹಾಗೆ ಹೊಟ್ಟೆಯ ಭಾಗ ಚೆನ್ನಾಗಿ ಒಳಗೆ ಎಳ್ಕೊಂಡು ಮುಂದಕ್ಕೆ ಬಾಗಿ ಹಣೆಯ ಭಾಗ ತಾಗಿಸಿ. ನೆಕ್ಸ್ಟ್ ಪೂರಕ ಮಾಡ್ತಾ ಹಾಗೆ ಮೇಲಕ್ಕೆ ಹಸ್ತ, ರೇಚಕ ಕೆಳಗೆ. ಎರಡು ಆಸನ ಆಯ್ತು. ಮತ್ತೊಂದು ಆಸನ ಉಪವಿಷ್ಟ ಕೋನಾಸನ. ಪಾದ ಹಾಗೆ ಅಂತರ ಇಟ್ಟುಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಹಣೆಯ ಭಾಗ ಅಥವಾ ಗಲ್ಲದ ಭಾಗ ತಾಗಿಸಿ ಪಾದ ಹಾಗೆ ನೆಲಕ್ಕೆ ತಾಗಿರ್ಲಿ. ಗಲ್ಲದ ಭಾಗವನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಕೆಳಗೆ. ಉಪವಿಷ್ಟ ಕೋನಾಸನ ಆದ ನಂತರ ನೆಕ್ಸ್ಟ್ ಬದ್ಧ ಕೋನಾಸನ ಮಾಡುವ. ಪಾದ ಸೇರಿಸಿಟ್ಟುಕೊಳ್ಳಿ. ಪಾದವನ್ನು ದೇಹದ ಹತ್ತಿರಕ್ಕೆ ತರಬೇಕು. ಮಂಡಿ ಆದಷ್ಟು ಕೆಳಕ್ಕೆ ಒತ್ತಿರ್ಬೇಕು. ಮಂಡಿಯನ್ನು ಮೇಲೆ ಕೆಳಗೆ ಮಾಡ್ತಾನೆ ಇರಿ. ಬೆನ್ನಿನ ಭಾಗ ಬದ್ಧ ಕೋನಾಸನದ ಸ್ಥಿತಿಯಲ್ಲಿ ನೇರವಾಗಿರ್ಬೇಕು. ಭುಜದ ಭಾಗ ಕುಗ್ಗಿಸಿಟ್ಟುಕೊಳ್ಳುವಂಥದ್ದಲ್ಲ, ನೇರವಾಗಿ ಇಟ್ಟುಕೊಳ್ಳಿ. ಹಾಗೆ ಮಂಡಿಯನ್ನು ಮೇಲೆ ಕೆಳಗೆ ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ಹೊಟ್ಟೆ ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಂಡಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಈಗ ಸುಪ್ತಬದ್ಧ ಕೋನಾಸನ ಮಾಡುವ. ತಲೆನೆತ್ತಿ ಪೂರಕ ಮಾಡಿ ರೇಚಕ ಮುಂದಕ್ಕೆ ಬಾಗುವಂಥದ್ದು. ಹಾಗೆ ದೀರ್ಘವಾಗಿ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ. ವಾಪಸ್ ಪೂರಕ ಮೇಲಕ್ಕೆ. ಈಗ ಮತ್ತೊಂದು ರೀತಿಯಲ್ಲಿ ಮಾಡಿಕೊಳ್ಳುವ. ಕಾಲನ್ನು ಹಾಗೆ ಮುಂದಕ್ಕೆ ಪಾದ ಸೇರಿಸಿಟ್ಟುಕೊಂಡು ಬೆನ್ನಿನ ಮೇಲೆ ಹಾಗೆ ಮಲಗಿ ಪಾದ ಹಾಗೆ ಸೇರಿಸಿಟ್ಟುಕೊಂಡು
ಬೆನ್ನಿನ ಮೇಲೆ ಈ ತೊಡೆಯ ಭಾಗ ಚೆನ್ನಾಗಿ ನೆಲಕ್ಕೆ ಒತ್ತುತ್ತಾ ಇರಬೇಕು. ಹಾಗೆ ಉಸಿರಾಡಿ. ಹಾಗೆ ನಿಮ್ಮ ಕಾಲುಗಳನ್ನು ಸೇರಿಸಿ, ಪಾದ ಸೇರಿಸಿ ಕಾಲನ್ನು ಇನ್ನಷ್ಟು ಹತ್ತಿರಕ್ಕೆ ತನ್ನಿ. ಬಾಲಾಸನದ ಸ್ಥಿತಿ. ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ. ವಾಪಸ್ ಬಲಮೊಗ್ಗಲಿಗೆ ಹೊರಡಿ, ಮೇಲಕ್ಕೆ ಬನ್ನಿ. ಈ ಇಷ್ಟು ಆಸನಗಳನ್ನು ನೀವು ಪೀರಿಯಡ್ಸ್ ಟೈಮಲ್ಲಿ ಮಾಡಿಕೊಂಡು ಬರಬಹುದು. ನೀವು ಪೀರಿಯಡ್ಸ್ ಟೈಮಲ್ಲಿ ಮಾಡಬಾರದಂತಹ ಆಸನಗಳು ಯಾವುದೆಂದರೆ, ಒಂದು ಶೀರ್ಷಾಸನ, ಮತ್ತೊಂದು ವೃಶ್ಚಿಕಾಸನ, ಹಾಗೆ ಸರ್ವಾಂಗಾಸನ. ಈ ಇಷ್ಟು ಆಸನಗಳನ್ನು ಪೀರಿಯಡ್ಸ್ ಟೈಮಲ್ಲಿ ಮಾಡೋದು ಬೇಡ. ಯಾವ ಆಸನಗಳನ್ನೆಲ್ಲ ಮಾಡಬಾರ್ದಂದ್ರೆ, ವೃಶ್ಚಿಕಾಸನ, ಹ್ಯಾಂಡ್ ಬ್ಯಾಲೆನ್ಸ್ ಮಾಡುವಂತ ಆಸನಗಳು ಕೆಲವು, ಮತ್ತೆ ಶೀರ್ಷಾಸನ, ಹಾಗೆ ಸರ್ವಾಂಗಾಸನ, ಮತ್ತೆ ಚಕ್ರಾಸನ, ಪೂರ್ತಿಯಾಗಿ ಹಿಂದಕ್ಕೆ ಬಾಗಿ ಹಸ್ತವನ್ನು ನೆಲಕ್ಕೆ ತಾಗಿಸುವಂಥದ್ದು ಚಕ್ರಾಸನ. ಈ ಇಷ್ಟು ಆಸನಗಳನ್ನು ಮುಟ್ಟಿನ ಸಮಯದಲ್ಲಿ ಮಾಡಬಾರ್ದು. ನೀವು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಯೋಗ ಮಾಡದೆ ಇರುವಂತದ್ದಲ್ಲ. ಎಲ್ಲರೂ ಯೋಗ ಮಾಡಿಕೊಂಡು ಬನ್ನಿ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಯಾರೆಲ್ಲ ಆಗ್ಲಿಲ್ಲ ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.